ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಆರ್ಟ್ ಗ್ಯಾಲರಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾವುದಾಗಿದೆ ಅಂದರೆ ಇವತ್ತಿನ ವ್ಲಾಗ್ ಯಾವುದ್ರ ಬಗ್ಗೆ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ಯಾಕೆಂದರೆ ನಾನು ಟೈಟಲ್ ಥಂಬ್ನೈಲಲ್ಲೆಲ್ಲ ಆಗಲೇ ಹಾಕಿದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಝೀ ಕನ್ನಡದ ಸರಿಗಮಪ ಜೂರೀಸ್ ಎಲ್ಲ ಅಂದರೆ ಬರೀ ಹೆಣ್ಮಕ್ಳು ನಾವೆಲ್ಲರೂ ಕೂಡ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಸೊ ನಾವೆಲ್ಲರೂ ಕೂಡ ಇವತ್ತು ಸೇರಿ ನಾವೆಲ್ಲ ಒಂದಷ್ಟು ಪುಣ್ಯಕ್ಷೇತ್ರಗಳಿಗೆ ಒಟ್ಟಿಗೆ ಹೋಗಿ ನಾವು ಆ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಬರೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೊರಟಿದ್ದೀವಿ. ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ನೀವು ಕೂಡ ದೇವರ ಆಶೀರ್ವಾದವನ್ನು ಪಡೀರಿ. ನೀವು ಕೂಡ ಎಲ್ಲರೂ ಪ್ಲ್ಯಾನ್ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ರೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೀವು ಕೂಡ ಈ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಮ್ಯಾ ಆರ್ಟ್ ಗ್ಯಾಲರಿಗೆ ಸ್ವಾಗತ. ಥ್ಯಾಂಕ್ ಯು ಅಕ್ಕ. ನಮಸ್ಕಾರ. ರಮ್ಯಾ ಆರ್ಟ್ ಗ್ಯಾಲರಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಮಾಡಿ, ಕಾಮೆಂಟ್ಸ್ ಮಾಡಿ. ಹಾಯ್, ನಮಸ್ಕಾರ. ಈ ಚಾನೆಲ್ ಯಾರು ನೋಡ್ತಿದ್ದೀರೋ ಅವರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವೆಲ್ಲರೂ ಕೂಡ ಎಲ್ಲ ಹೊರಟಿದ್ದೀವಿ. ನಾವೆಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲ ಸೇರಿ ಜೂರೀಸು ಎಲ್ಲ ಸೇರಿ ಫಸ್ಟ್ ಟೈಮ್ ನಾವ್ ಇನ್ಮೇಲೆ ಸಿಕ್ಕ ಟ್ರಿಪ್ ಮಾಡಬೇಕು ಅಂತಿದೀವಿ ಎಲ್ಲ ಒಟ್ಟೊಟ್ಟಿಗೆ. ಅದಕ್ಕೆ ಮೊದಲನೇದಾಗಿ ದೇವರ ಅನುಗ್ರಹವನ್ನ ಪಡೀತಾ ನಾವೆಲ್ಲರೂ ಶುರು ಮಾಡೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ಬರೀ ಇವತ್ತು ಫುಲ್ ದೇವಸ್ಥಾನಗಳನ್ನ ಸುತ್ತಾ ಇದ್ದೀವಿ. ದೇವರ ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ದೀವಿ. ಸಾರಿ, ಬಿದ್ದುಬಿಟ್ಟಿದ್ದೀನಿ. ಒಂದು ಒಳ್ಳೆ ಮ್ಯೂಸಿಕ್ ಯಾಕೋ ಅಕ್ಕನ ಮೇಲೆ, ಜ್ಯೋತಿ ಅಕ್ಕನ ಮೇಲೆ ಬಿದ್ದೋಗ್ತಾ ಇದ್ದೀವಿ. ಸೊ ತಿಂಡಿ ಸಮಯ ಆಗಿತ್ತು, ಒಂದು 8 ಗಂಟೆ ಅಂತ ಅಂದ್ಕೊಳ್ತೀನಿ. ಆ ಟೈಮಲ್ಲಿ ನಾವು ತಿಂಡಿ ತಿನ್ನೋಣ ಅಂತ ಹೇಳಿ ನಾವು ನಿಲ್ಲಿಸಿದ್ದು ಬಿಡದಿ ಹತ್ರ ಇರೋವಂಥ ಶಿವದರ್ಶನ್ ಅನ್ನೋವಂಥ ಒಂದು ಹೋಟೆಲಲ್ಲಿ. ತುಂಬ ಚೆನ್ನಾಗಿತ್ತು. ಖಂಡಿತವಾಗ್ಲೂ ಮೈಸೂರು ಟು ಬ್ಯಾಂಗ್ಳೂರು ಓಡಾಡೋರು ಖಂಡಿತ ಈ ಒಂದು ಹೋಟೆಲ್ಗೆ ಹೋಗಿರ್ತೀರಾ. ಯಾರ್ಯಾರು ಹೋಗಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನಾವೆಲ್ಲರೂ ಹೋಗಿ ಹೊಟ್ಟೆ ತುಂಬ ತಿಂಡಿನ ತಿಂದು ಕಾಫಿ ಕುಡಿದು ಅಲ್ಲಿಂದ ನಾವು ನೆಕ್ಸ್ಟು ಒಂದು ಸ್ವಲ್ಪ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಸೊ ಫೋಟೋ ಸೆಷನ್ ಎಲ್ಲ ಆದಮೇಲೆ ನಾವೆಲ್ಲರೂ ಕೂಡ ಹೊರಟಿದ್ದು ಫಸ್ಟು ಗೌಡಗೆರೆಯ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಸೊ ಬನ್ನಿ ಫ್ರೆಂಡ್ಸ್, ಗೌಡಗೆರೆಯ ಚಾಮುಂಡೇಶ್ವರಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಈ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಬರುವಂಥದ್ದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿದೆ. ಇದು ತುಂಬಾ ಫೇಮಸ್ ಅಂತಲೇ ಹೇಳಬೇಕು. ಇಲ್ಲಿಗೆ ಸಾವಿರಾರು ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಅಂತಲೇ ಇಲ್ಲಿಗೆ ಬರ್ತಾರೆ. ಹಾಗೆಯೇ ಇದರ ಒಂದು ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು ಅಂದರೆ ಚಾಮುಂಡೇಶ್ವರಿ ದೇವಿ ಶಕ್ತಿಯ ಉಗ್ರ ರೂಪವಾಗಿದ್ದು ರಾಕ್ಷಸರಾದಂಥ ಚಂಡ ಮತ್ತು ಮುಂಡರನ್ನು ಸಂಹರಿಸಿದ್ದಾಳೆ ಅಂತ ಇಲ್ಲಿ ಈ ಒಂದು ಕಥೆಯನ್ನು ಹೇಳ್ತಾರೆ. ಅದನ್ನು ಇಲ್ಲಿ ತುಂಬಾ ನಂಬಲಾಗಿದೆ. ಹಾಗೆ ಭಕ್ತರು ಇಲ್ಲಿ ತೆಂಗಿನಕಾಯಿ ಮತ್ತು ಉಪ್ಪಿನ ಸೇವೆಗಳನ್ನು ಇಲ್ಲಿ ಅರ್ಪಿಸ್ತಾರಂತೆ. ಹಾಗೆ ಇಲ್ಲಿ ಒಂದು ಕಣ್ಮನ ಸೆಳೆಯೋ ಅಂಥ ಒಂದು ಮ್ಯೂಸಿಯಂ ಕೂಡ ಇತ್ತೀಚೆಗೆ ಸ್ಥಾಪಿತವಾಗಿದೆ. ಅದರಲ್ಲಿ ಚಾಮುಂಡೇಶ್ವರಿ ದೇವಿ ಪ್ರತಿಮೆ ಹಾಗೆ ರೈತರ ಪುತ್ಥಳಿಗಳು, ಬೃಹತ್ ಉಕ್ಕಿನ ಕಲಾಕೃತಿಗಳನ್ನು ಕೂಡ ನಾವು ಕಾಣಬಹುದು. ಬಟ್ ನಾವು ಸ್ವಲ್ಪ ಸಮಯದ ಅಭಾವ ಇದ್ದಿದ್ದರಿಂದ ನಾವು ಅದನ್ನೆಲ್ಲ ನೋಡೋದಕ್ಕಾಗಲಿಲ್ಲ. ಇನ್ನು ಈ ಒಂದು ದೇವಸ್ಥಾನದ ಬಗ್ಗೆ ನೀವು ಇನ್ನೂ ಡೀಟೇಲಾಗಿ ತಿಳ್ಕೊಳ್ಳೇಬೇಕು. ಯಾಕೆಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದರ ಹಿನ್ನೆಲೆ. ಅಂದರೆ ಈ ದೇವಸ್ಥಾನದಲ್ಲಿ ಪ್ರತಿಮೆ ಹೇಗೆ ಕಟ್ಟಿಸಿದ್ರು, ಯಾಕೆ ಇಲ್ಲಿ ದೇವಸ್ಥಾನ ಮಾಡ್ತು, ಒಂದು ದೊಡ್ಡ ಜಮೀನಿನಲ್ಲಿ ಹೇಗೆ ದೇವಸ್ಥಾನ ರೂಪುಗೊಂಡು ಅಂತ ಎಲ್ಲ ನೀವು ಖಂಡಿತವಾಗ್ಲೂ ತಿಳ್ಕೊಳ್ಬೇಕು. ಅದನ್ನು ಹೇಳ್ತಾ ಹೋದರೆ ಈ ಒಂದು ವಿಡಿಯೋ ಸಾಲೋದಿಲ್ಲ. ಹಾಗಾಗಿ ನಾನು ನಿಮಗೆ ಗೂಗಲಲ್ಲಿ ಅಥವಾ ಯಾವುದಾದ್ರೂ ಒಂದು ಕಡೆ ನೀವು ಅದರ ಬಗ್ಗೆ ಸರ್ಚ್ ಮಾಡಿದ್ರೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಹಿನ್ನೆಲೆ ಅಂತ ಖಂಡಿತವಾಗ್ಲೂ ಸಿಗುತ್ತೆ. ಖಂಡಿತವಾಗ್ಲೂ ನೀವು ಅದನ್ನ ನೋಡಿ, ತುಂಬಾನೇ ಚೆನ್ನಾಗಿದೆ. ನಮಸ್ಕಾರ ವೀಕ್ಷಕರೇ, ನಾವಿವಾಗ ಇರೋದು ಗೌಡಗೆರೆ ಕ್ಷೇತ್ರ. ನಾನು ಹುಟ್ಟಿ ಬೆಳೆದು ಚನ್ನಪಟ್ಟಣ ಆಗಿದ್ದರಿಂದ ಸೊ ಇದು ನಮಗೆ ತುಂಬ ಖುಷಿ ಅನಿಸುತ್ತೆ. ಈಗ ತುಂಬ ಪ್ರಸಿದ್ಧಿ ಪಡೆದಿದೆ ಗೌಡಗೆರೆ ಕ್ಷೇತ್ರ. ತುಂಬ ಜನ ಬರ್ತಾರೆ. ಅಫ್ಕೋರ್ಸ್ ದೇವರು ಅಂದರೆ ಒಂದು ಶಕ್ತಿ ನಮ್ಮ ನಂಬಿಕೆ ಮೇಲೆ ನಿಂತಿದೆ. ಸೊ ತಾಯಿ ದರ್ಶನ ಯಾರ್ಯಾರಿಗಾಗತ್ತೆ, ನೀವುಗಳು ಬನ್ನಿ ಎಲ್ಲರೂ. ಒಂದು ಇಲ್ಲಿ ಆ ವೈಬೇ ಬೇರೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡೋವರೆಗೂ
ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ರೆ ನಿಮಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅದು ಏನಂತ ಗೊತ್ತಾಗೋದು ಅಲ್ವಾ ರಮ್ಮ? ಖಂಡಿತ ಎಲ್ಲರೂ ಬನ್ನಿ ಒಂದ್ಸತಿ ಭೇಟಿ ಕೊಟ್ಟಿರೋರು ಕಮೆಂಟ್ ಮಾಡಿ ತಿಳಿಸಿ. ಭೇಟಿ ಕೊಟ್ಟಿರೋರು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೂಡ ಹೇಳಿ ನಮಗೆ. ಹೀಗೆ ದೇವ್ರ ದರ್ಶನ ಮಾಡಿಕೊಂಡು ಗರ್ಭಗುಡಿ ಹತ್ರ ಹೋದ್ವಿ. ಅಲ್ಲಿ ಹೋದಾಗ ಗರ್ಭಗುಡಿ ಹತ್ರ ನಾವೆಲ್ಲ ಕೂತು ಚಾಮುಂಡೇಶ್ವರಿಯನ್ನ ಕುರಿತಂತೆ ಹಾಡನ್ನು ಹಾಡಿದ್ವಿ. ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ ನೋಡಿ. ಇನ್ನು ಇಲ್ಲಿಯ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದರೆ ಬಸವಣ್ಣ. ಹೌದು, ಬಸವಣ್ಣ ಇಲ್ಲಿ ತುಂಬನೇ ಒಂದು ಪ್ರಮುಖವಾದಂಥ ಆಕರ್ಷಣೆಯಾಗಿದೆ. ಯಾಕೆ ಅಂತಂದರೆ ಚಾಮುಂಡೇಶ್ವರಿಯನ್ನು ಹೇಗೆ ದೇವ್ರ ಮುಂದೆ ನಿಂತು ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿ ಭಕ್ತರು ಹೇಳ್ಕೊಳ್ತಾರೋ ಅದೇ ರೀತಿ ನಮ್ಮ ಬಸವಣ್ಣನ ಮುಂದೆನೂ ಕೂಡ ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ತಾರೆ. ಇಲ್ಲಿ ಸಾಲಾಗಿ ಭಕ್ತರು ಮಲಗಿದ್ದಾಗ ಈ ಬಸವಣ್ಣ ಅವರನ್ನು ದಾಟೋದ್ರ ಮೂಲಕ ಆಶೀರ್ವದಿಸ್ತಾರೆ. ಸೊ ಇದು ಒಂದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನನಗನ್ನಿಸ್ತು. ನೋಡ್ತಾ ಇದ್ರೆ ತುಂಬ ಕಣ್ತುಂಬಿ ಬಂತು. ನೋಡೋದಕ್ಕೆ 2 ಕಣ್ಣು ಸಾಲದು ಅನ್ನಿಸ್ತು ಬಸವಣ್ಣನ. ನಾವೆಲ್ಲರೂ ಅದರ ಪಾದವನ್ನು ಮುಟ್ಟಿ ನಮಸ್ಕರಿಸ್ಕೊಂಡ್ವಿ. ಸೊ ಬನ್ನಿ ಫ್ರೆಂಡ್ಸ್, ನಿಮಗೂ ಕೂಡ ಆ ಬಸವಣ್ಣನ ನಿಮಗೆ ದರ್ಶನ ಮಾಡಿಸ್ತೀನಿ. ನಿಮ್ಮ ಮೊಬೈಲ್ ಮೂಲಕನೇ ನೋಡ್ತಾ ಆ ಬಸವಣ್ಣನ ದರ್ಶನವನ್ನು ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಮನಸ್ಸಿನ ಒಳ್ಳೆಯ ಆಸೆಗಳು ಕೂಡ ನೆರವೇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹೀಗೆ ಇಲ್ಲಂತೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ ಪಯಣವನ್ನು ಬೆಳೆಸಿದ್ದು ನಂಜನಗೂಡಿಗೆ. ಸೊ ನಂಜನಗೂಡಿನ ನಂಜುಂಡೇಶ್ವರನ ದರ್ಶನವನ್ನು ಮಾಡಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ. ಬನ್ನಿ ನಂಜನಗೂಡಿಗೆ ಹೋಗಿ ನೋಡ್ಕೊಂಬರೋಣ. ಇಲ್ಲೂ ಅಷ್ಟೇ ತುಂಬ ಅದ್ಭುತವಾದಂಥ ದರ್ಶನ. ಎಲ್ಲರೂ ಕೂಡ ಆರಾಮಾಗಿ ದರ್ಶನ ಮಾಡಿದ್ವಿ. ಹಾಗೆ ಗರ್ಭಗುಡಿನಲ್ಲಿ ಮುಂದೆನೇ ಕೂತು ನಮ್ಮ ಶಿವನನ್ನು ಕುರಿತಾದಂಥ ಹಲವಾರು ಗೀತೆಗಳನ್ನು ನಾವೆಲ್ಲರೂ ಸೇರಿ ಒಟ್ಟಿಗೆ ಹಾಡಿದ್ವಿ. ಒಂಥರ ಆ ಒಂದು ಅನುಭವ ಏನಿದೆ ತುಂಬಾ ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಡ್ತು. ನಾವು ಅದನ್ನೇ ಮಾತಾಡ್ತಾ ಎಷ್ಟು ಚೆನ್ನಾಗಿತ್ತಲ್ವಾ ಹಾಡಿದ್ದು ಅಂತೆಲ್ಲ ಒಂಥರ ದೇವ್ರ ಮುಂದೆ ಕಣ್ ತುಂಬಿಕೊಂಡು ಆ ದರ್ಶನ ಮಾಡಿದ್ದಿದೆಯಲ್ಲ ಅದನ್ನೆಲ್ಲ ನೆನಪಿಸ್ಕೊಳ್ತಾ ನೆಕ್ಸ್ಟು ನಾವು ಹೊರಗಡೆ ಬಂದು ಒಂದಷ್ಟು ಫೋಟೋಸ್ನ ತಗೊಂಡ್ವಿ. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾವೀಗ ಹೊರಟಿದ್ದು ಮೈಸೂರು ಕಡೆಗೆ. ಈಗ ನೀವು ನೋಡ್ತಾ ಇದ್ದೀರಾ ಮೈಸೂರಿನ ಹಳ್ಳಿ ಮನೆ ಅನ್ನೋಂಥ ಒಂದು ರೆಸ್ಟೋರೆಂಟಲ್ಲಿ ನಾವೆಲ್ಲರೂ ಕೂಡ ಊಟಕ್ಕೆ ಬಂದಿದ್ದೀವಿ. ಸುಮಾರು 2 ಗಂಟೆ ಮೇಲಾಗಿತ್ತು. ಹಾಗಾಗಿ ಎಲ್ಲರಿಗೂ ಹೊಟ್ಟೆ ಹಸ್ದಿತ್ತು. ಸೊ ಎಲ್ಲರೂ ಕೂಡ ಇಲ್ಲಿ ಊಟ ಮಾಡಿ ನಂತರ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಈಗ ಪೋಸ್ಟ್ ಮಾಡೋಕ್ಕೋಸ್ಕರ ಫೋನ್ ತೆಗ್ದಿದ್ದಾಳೆ.
ಗಾಗಲ್ಸ್ ಹಾಕೊಂಡು ಇವಾಗ ಪೋಸ್ ಕೊಡ್ತಾ ಇದ್ದಾಳೆ. ಇವಾಗ ಪೋಸ್ ಮಾಡ್ತೀನಿ ಸ್ಟೈಲ್ ಹೊಡಿತಾ ಆದ್ರೆ ಅವರು ಕಾಣಿಸ್ತಾ ಇಲ್ಲ. ಅದ್ಕೊಡು ಇದ್ಕೊಡು ಎಲ್ಲ ಸರಿ ಮಾಡ್ತಾ ಇದ್ದಾರೆ. ನಾನು ತುಂಬ ಒಳ್ಳೆಯದು. ಇವರೆಲ್ಲ ಶ್ರುತಿ ಅವರು ಫುಲ್ಲು ಡಲ್ ಆಗ್ಬಿಟ್ಟಿದ್ದಾರೆ. ಉಷಾ ಮ್ಯಾಮು ಸೀಮಾ ಮ್ಯಾಮ್ ಅವ್ರದ್ದೇ ಜಗತ್ತಲ್ಲಿದ್ದಾರೆ. ಗಾಯತ್ರಿ ಆಂಟಿ ಫುಲ್ ಪೋಸ್ ಕೊಡ್ತಾ ಇದ್ದಾರೆ. ನೋಡಿದ್ರ ಎಲ್ಲರೂ ಹೇಗಿದ್ದಾರೆ ಅಂತ. ಸೊ ಇಲ್ಲಿ ಊಟ ಮಾಡಿಕೊಂಡು ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಬೆಟ್ಟ ಅಂತ. ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಈ ಬೆಟ್ಟ ಹತ್ತುವಾಗ ಸುತ್ತಮುತ್ತ ಹೇಗೆ ಕಾಣಿಸುತ್ತೆ, ಆ ಒಂದು ಹಸಿರು ವಾತಾವರಣ, ಆಕಾಶ, ಮೇಲಿಂದ ಕೆಳಗೆ ಮೈಸೂರಿನ ಇಡೀ ಒಂದಷ್ಟು ಭಾಗವನ್ನು ನೋಡೋ ಅಂಥದ್ದು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸೊ ನೀವು ನೋಡಲಿ ಅಂತ ತೋರಿಸ್ತಾ ಇದ್ದೀನಿ, ನೋಡಿ. ಈಗ ನಾವು ಚಾಮುಂಡಿ ಬೆಟ್ಟದ ಮೇಲೆ ಬಂದು ತಲುಪಿದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಾ ಎಂಟ್ರೆನ್ಸ್ ಹೇಗಿದೆ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ಬೆಟ್ಟದ ಮೇಲೆ ಬಂದು ನಾನಂತೂ ಎಷ್ಟೋ ವರ್ಷಗಳಾಗೋಗಿತ್ತು, ತುಂಬ ಹಿಂದೆ ಬಂದಿದ್ದು ಚಿಕ್ಕ ವಯಸ್ಸಲ್ಲಿ. ನೋಡಿ, ಮೈಸೂರಲ್ಲೇ ಇದ್ದು ಮೈಸೂರೊಳೆ ಆಗಿದ್ದು ಇಲ್ಲಿಗೆ ಬರೋದಕ್ಕೆ ನಂಗೆ ಅವಕಾಶನೇ ಆಗಿರಲಿಲ್ಲ. ಆದ್ರೂ ನಮ್ಮೆಲ್ಲ ಗೆಳತಿಯರ ಜೊತೆ ಬರೋವಂಥ ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ತು. ತುಂಬ ಖುಷಿ ಆಗ್ತಾ ಇದೆ ನನಗೆ. ನನ್ನ ತವರು ಮನೆ ಕೂಡ ಇಲ್ಲಿಗೆ ಬಂದು ಅಪ್ಪ ಅಮ್ಮನ ಮನೆಗೆ ಹೋಗಲಿಲ್ವಲ್ಲ ಅನ್ನೋವಂಥ ಒಂದು ಕೊರಗು ಕೂಡ ಸಣ್ಣದಾಗಿ ಕಾಡ್ತಾ ಇತ್ತು. ಆದರೆ ಫ್ರೆಂಡ್ಸ್ ಜೊತೆಗೆಲ್ಲ ಇದ್ದಿದ್ದು ತುಂಬ ಖುಷಿ ಆಯಿತು. ಸೊ ಈಗ ನಾವು ಚಾಮುಂಡಿ ಬೆಟ್ಟದ ಮೇಲೆ ಇದ್ದೀವಿ. ಒಂದಷ್ಟು ಜನ ಆಗ್ಲೇ ಈ ಸಫಾರಿ ಜೀಪ್ ಅಂತಾರಲ್ಲ ಅದರಲ್ಲಿ ಆಗ್ಲೇ ಹೋಗಿದ್ದಾರೆ. ಹಾಗೆ ಒಂದ್ಸತಿ ಹಿಂದೆ ತಿರುಗ್ರೋ, ಹಿಂದೆ ತಿರುಗ್ರೋ ಎಲ್ಲಾರು ಒಂದ್ಸತಿ ಹಾಯ್ ಅನ್ರೋ. ಬೇಗ ಬೇಗ ಇಲ್ಲಿ ಇಲ್ಲಿ ಇಲ್ಲಿ. ಹೀಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ತಾಯಿ ದರ್ಶನ. ನಮ್ಮ ದೇವ್ರ ಮುಂದೆನೇ ಗರ್ಭಗುಡಿನಲ್ಲಿ ನಾವೆಲ್ಲರೂ ಕೂತಿದ್ವಿ. ನಾವೆಲ್ಲ ಅಲ್ಲಿ ಕೂತು ತಾಯಿನ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಪ್ರಸಾದವನ್ನೆಲ್ಲ ಇಸ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದರೆ ಅಂದರೆ ಒಳಾಂಗಣದಲ್ಲೇ ಒಂದು ಕಡೆ ನಾವು ಎಲ್ಲರೂ ಕೂಡ ಕೂತು ಆ ತಾಯಿ ಚಾಮುಂಡೇಶ್ವರಿಯನ್ನು ಧ್ಯಾನಿಸಿದ್ವಿ ನಮ್ಮ ಹಾಡಿನ ಮೂಲಕ. ಸೊ ಅದನ್ನು ಕೂಡ ಒಂದು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀವಿ. ಅದನ್ನು ನೀವು ಕೂಡ ನೋಡಿಕೊಂಡು ಕೇಳಿಕೊಂಡು ಬನ್ನಿ. So
ವರವ ಕೊಡೆ ಚಾಮುಂಡಿ ವರವ ಕೊಡೆ ಸೆರಗುಟ್ಟಿ ಬೇಡುವೆನು ವರವ ಕೊಡೆ ವರವ ಕೊಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ ಒಲವಿಂದ ನೀ ನನಗೆ ವರ ನೀಡಿ ಸಲಹದಿರೆ ಒಲವಿಂದ ನೀ ನನಗೆ ವರ ನೀಡಿ ಸಲಹದಿರೆ ನಿನ್ನಾಡೆ ನಾನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರವಿಂದ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಸುರವರ ವರ್ಷಿಣಿ ದುರ್ಧರ ದರ್ಶಿನಿ ದುರ್ಮುಖ ಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಲ್ಮಷ ಮೋಷಿಣಿ ಘೋಷರತೆ ಧನುಜ ನಿರೋಷಿಣಿ ದಿತಿಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಐ ಜಗದಂಬ ವರಂಬ ವರಂಬ ವರಂ ಪ್ರಿಯವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೆ ಮಧು ಕೈಟವ ಗಂಜಿನಿ ಕೈಟವ ವಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಕೇಳಿದ್ರಲ್ಲ ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಒಟ್ಟಿಗೆ ಕೂತು ಅಲ್ಲಿ ಹಾಡೋದಿದೆಯಲ್ಲ, ಆ ಅನುಭವನೇ ಬೇರೆ. ನಾವು ಎಲ್ಲೇ ಹೋಗಿ ಹಾಡ್ಬೋದು, ಏನೇ ಇರಬಹುದು, ಆದರೆ ಇಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಬಂದಿದ್ದು, ದೇವ್ರ ಮುಂದೆ ಕೂತು ಹಾಡಿದ್ದು, ಆ ಅನುಭವನೇ ಒಂಥರ ತುಂಬ ಸ್ಪೆಷಲ್ ಅಂತ ನನಗನ್ನಿಸ್ತು. ತುಂಬ ಖುಷಿಯಾಗಿ ಹಾಡಿದ್ವಿ. ಹಾಗೆಯೇ ಅಮ್ಮನವ್ರಿಗೆ ಉಡಿಸಿರುವಂಥ ಸೀರೆನೂ ಕೂಡ ಅಲ್ಲಿ ಸೇಲ್ಗಿಟ್ಟಿದ್ರು, ಅದನ್ನು ಕೆಲವರೆಲ್ಲ ತೊಗೊಂಡ್ರು. ಸೊ ಅದೆಲ್ಲನೂ ಮಾಡಿಕೊಂಡು ನೆಕ್ಸ್ಟು ನಾವು ಹೊರಗಡೆಗೆ ಬರ್ತಾಯಿದ್ದೀವಿ. ಈಗ ನಾವು ಅಲ್ಲೇ ತೀರ್ಥ ಪ್ರಸಾದವನ್ನೆಲ್ಲ ತೊಗೊಂಡು ಈಗ ನಾವು ಹೊರಭಾಗಕ್ಕೆ ಬರ್ತಾ ಇದ್ದೀವಿ. ಹೊರಭಾಗಕ್ಕೆ ಬಂದು ಒಂದಷ್ಟು ಫೋಟೋಸ್ನು ಕೂಡ ತಗೊಂಡ್ವಿ. ಸೊ ಇದೆಲ್ಲ ಒಂದು ಒಳ್ಳೆಯ ನೆನಪು. ಇವತ್ತಿನ ಈ ವ್ಲಾಗ್ ಏನಿದೆ ನಾನು ಮಾಡ್ತಾ ಇರೋವಂಥದ್ದು, ಇದು ನನಗೆ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಕಾರಣ ಏನು ಅಂತಂದರೆ, ಇದೆಲ್ಲ ನಾವು ಎಷ್ಟೋ ವರ್ಷಗಳಾದ ಮೇಲೆ ನಾವೆಲ್ಲ ಒಟ್ಟಿಗೆ ನೋಡಿದಾಗ ಎಷ್ಟು ಚೆನ್ನಾಗಿತ್ತು ಆ ದಿನಗಳು ಅಂತ ನಾವು ಮತ್ತೆ ಆ ಒಂದು ಸವಿ ನೆನಪಿನ ಮೇಲಕ್ಕೆ ಹಾಕ್ತೀವಿ. ಹಾಗಾಗಿ ಇದು ತುಂಬ ಸ್ಪೆಷಲ್ ಅಂತ ನನಗನ್ನಿಸ್ತು. ಸೊ ಈ ರೀತಿ ನಾವೆಲ್ಲರೂ ಕೂಡ ದೇವರ ದರ್ಶನವನ್ನು ಇವತ್ತಿನ ದಿನ ಎಲ್ಲೆಲ್ಲಿ ಹೋಗಿದ್ವಿ, ಎಲ್ಲ ಕಡೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಹತ್ತಿರದಿಂದ ನೋಡಿ ನಾವು ತುಂಬಾ ಸಂತೋಷ ಪಟ್ವಿ. ಈಗ ನಾವು ಹೊರಭಾಗಕ್ಕೆ ಬಂದ್ವಿ. ಆಗಲೇ ಹೇಳಿದಾಗೆ ಒಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡು ನೆಕ್ಸ್ಟ್ ನಾವು ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ತಿನ್ನೋಣ ಅಂತ ಹೇಳಿ ಹೋದ್ವಿ.
ಸ್ವೀಟ್ಸ್ನೆಲ್ಲ ತಿಂದು ಅಲ್ಲೇ ಸುಮಾರು ಗೋಲಿ ಸೋಡಾ ಕುಡ್ತಿದ್ದೀವಿ ನಾವು. ಅದು ಯಾಕೆ ಅಂತ ಗೊತ್ತಿಲ್ಲ, ಅಷ್ಟು ಬಾಯಾರಿಕೆ ಆಗ್ತಾಯಿತ್ತು. ಸೊ ಎಲ್ಲ ತಿಂದು ಕುಡಿದು ನಾವು ಆರಾಮಾಗಿ ಈಗ ನಾವು ಹೊರಟಿದ್ದೀವಿ. ಈಗ ನೋಡ್ಬೋದು ನೀವು ರಾತ್ರಿ ಹೊತ್ತು ಮೈಸೂರು ಬೆಟ್ಟದಿಂದ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇದೆ ಅಂತ. ಆ ಲೈಟ್ಸ್ ಎಲ್ಲ ನೋಡೋದಕ್ಕೆ ಒಂಥರ ಚೆನ್ನ. ಅಲ್ಲಿಂದ ದೂರದಿಂದ ನಮಗೆ ಅರಮನೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೆಲ್ಲನೂ ನೋಡಿಕೊಂಡು ಈಗ ನಾವು ಒಂಥರ ಖುಷಿಯಾಗಿ ಎಲ್ಲನೂ ನೆನಪಿಸ್ಕೊಳ್ತಾ ತುಂಬ ಚೆನ್ನಾಗಾಯ್ತಪ್ಪ ಅಂತ ಎಲ್ಲ ಹೇಳಿ ಮಾತಾಡಿಕೊಂಡು ನಾವೆಲ್ಲರೂ ಕೂಡ ಈಗ ನಮ್ಮ ಮನೆಗೆ ಹೊರಟಿದ್ದೀವಿ. ಅಂದರೆ ಬೆಂಗಳೂರು ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನೀವೆಲ್ಲರೂ ಕೂಡ ನೋಡಿ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಂಜಾಯ್ ಮಾಡಿದರೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕೂಡ ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ನಮಸ್ಕಾರ.